ಹುಡುಗಿ ಒಳಗಡೆ ಕಾಫಿ ಕಾಯಿಸ್ತಾವನಿ ಚಿನ್ನಿ, ಇವತ್ತು ಟೀ ಕಾಯಿಸ್ತಾವನಿ ಚಿನ್ನಿ, ನಾನು ಉಪ್ಸಾರು ಮಾಡ್ತಾವನಿ ಗೊತ್ತಾ, ಹೆಂಗೆ ಮಾಡಿದೆ ಗೊತ್ತಾ, ಕಾಳು ಹೆಂಗೆ ಹಾಕಿದೆ ಗೊತ್ತಾ, ತರಕಾರಿ ಹೆಂಗೆ ಕಟ್ ಮಾಡಿದೆ ಗೊತ್ತಾ, ಈ ಥರ ಎಲ್ಲ ಮಾತಾಡ್ಕೊಂಡು ಮಾಮೂಲಿ ಬರ್ತಾ ಇರ್ತಾರೆ. ಅವ್ರ ಮಮ್ಮಿ ಇಲ್ಲಿ ಬತ್ತಾವಳೆ ಅಂತ ಸೌದುಂಡು ಗೊತ್ತಾದೇಟ್ಗೆ ತಕ್ಕಂತಾಲೆ ಇಲ್ಲಿ ನಡಿಗೋ ಪಡಿಗೋ ಎಲ್ಲಾರ ಸಿಗಿಸ್ಕೊಬಿಟ್ಟು, ಮಮ್ಮಿ ಶುಗರ್ ಎಲ್ಲಿಟ್ಟಿದ್ದೀ, ಮಮ್ಮಿ ಸಕ್ಕರೆ ಎಲ್ಲಿಟ್ಟಿದ್ದೀ, ಎದ್ದೇಟ್ಗೆ ಎದ್ದೆ ಮುರಿದು ಹೋಗ್ಬೇಕು ಇದುವೆ ತಗೋಬತ್ತೀನಿ, ಇದನ್ನ ಹೊಡೆದಾಕ್ಬಿಡ್ತೀನಿ, ಆಡ್ದೆ ನಿನ್ಗೆ ಕೆಚ್ಚಿ ಇದನ್ನ ಮುರಿದಾಕ್ಬಿಟ್ಟು ಆಮೇಲೆ ಹೊಸ ತಂದ್ರೆ ಆಯ್ತದೆ. ಇವತ್ತು ಹಾಯ್, ವೆಲ್ಕಮ್ ಟು ಸಕ್ಕರೆನಾಡು ಕೆಂಪ ಯೂಟ್ಯೂಬ್ ಚಾನಲ್. ನನ್ನ ಒಂದು ಏನು ಹೇಳ್ಬೇಕು ಅನ್ಸುತ್ತೋ ಅದು ತಿಳ್ಕೊಂಡಿರೋ ಮಟ್ಕೋ, ಅನುಭವದ ಪ್ರಕಾರದ ಮಟ್ಕೋ, ಮತ್ತೊಂದೋ ಇನ್ನೊಂದೋ ಯಾವ ಥರ ತಿಳ್ಕೊತಾರೋ ಏನೋ ಗೊತ್ತಿಲ್ಲ. ಬಟ್ ಈ ವಿಡಿಯೋದಲ್ಲಿ ಅದನ್ನು ಹೇಳಲೇಬೇಕು. ಯಾಕೆ ಅಂತ ಅಂದರೆ ಇವಾಗ ಕೇಳಿಸ್ತೀನಿ ಏನೋ ವಿಷಯ ಏನು ಅಂತ. ಇವತ್ತು ಎಷ್ಟನೇ ತಾರೀಕಲೆ? ಹಾಂ, ಯಾವ ತಿಂಗಳು? 14 ಏಪ್ರಿಲ್ ತಿಂಗಳು 14 ಇದು. ಅಲ್ಲೇ ಫೆಬ್ರವರಿ ಮಾರ್ಚ್ 3 ತಿಂಗಳು ಮುಗಿದೋಗಿ ಇದು 4ನೇ ತಿಂಗಳಿಗೆ ಬಂದೀವಿ ನಾವು. ಏಪ್ರಿಲ್ ತಿಂಗಳು 14ನೇ ತಾರೀಕು. ಇವತ್ತು ಏನು ಹೇಳಕ್ಕೆ ಕೊಟ್ಟಿವಿ ಅಂತಂದರೆ 14ನೇ ತಾರೀಕು ಏನು ಇವತ್ತು? ಏನು 15? ನಾಳಿಕೆ ಶಿವರಾತ್ರಿ ಐತೆ, 15ನೇ ತಾರೀಕೆ. ಆಮೇಲೆ ಏಪ್ರಿಲ್ ತಿಂಗಳು ಗೊಂಟಾಗೋಳೆ ಅಲೆ. ಹಾಂ ಹೇಳ. ಫೆಬ್ರವರಿ. ಫೆಬ್ರವರಿ ಏಪ್ರಿಲ್ 4ನೇ ತಿಂಗಳು, ಅದೇನು 2ನೇ ತಿಂಗಳು ಅಲ್ಲೇ ಬಿಟ್ಬಿಟ್ಟಿವ್ನಿ, 4ನೇ ತಿಂಗಳು ಕೊಟ್ಟೋಗಿನಿ. ಬಿಟ್ಬಿಟ್ಲು ಅದು ಹೆಂಗೆ ಗೊತ್ತಾ, ಒಂಥರ ಏನೋ ಈ ಮಿಕ್ಸರ್ ಅನ್ನ ತಿಂತಾದ ಒಂಚೂರು ಕಲ್ ಸಿಕ್ಕರು ತರಿಸ್ಬಿಡ್ತೀವಲ್ಲ, ಏನಾರ ಸಿಕ್ಕರು ತರಿಸ್ಬಿಡ್ತೀವಲ್ಲ, ಹಂಗೆ ತಳ್ಬಿಟ್ಲು 2 ತಿಂಗಳ. ಅಯ್ಯೋ ಅಲ್ಲ, ನಿನ್ 4ನೇ ತಿಂಗಳು ಹೊಸ ಮನೆಗೆ ಹೋಗುಮ ಅಂದಿಲ್ವಾ, ಏಪ್ರಿಲ್ ಕೊಟ್ಟೋಗಿನಿ ನಾನು. ಕನ್ಸು ಕಾಣ್ತಾವಳೆ, ಅಕ್ಕಿ ಏಪ್ರಿಲ್. ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ ಏನಿಲ್ಲ, ಅಲ್ಲೇ ಕನ್ಸು ಕಾಣ್ತಾವಳೆ. ಈ ಮನೇನೆ ಇಷ್ಟು ಮಟ್ಟಕ್ಕೆ ಇಟ್ಕೊತಾಳೆ ಅಂತ ಎಲ್ಲ ಕಮೆಂಟ್ ಮಾಡ್ತಾವ್ರೆ. ಇನ್ನು ಆ ಮನೆ ಇನ್ನು ಹೆಂಗೆ ಇಟ್ಕೊಂಡೋ ರಾಣಿ ಅಂತ ಕಮೆಂಟ್ ಮಾಡ್ತಾವ್ರೆ. ವಿಷಯ ಬಂದು ಮ್ಯಾಟ್ರ್ ಬಂದು ಅದಲ್ಲ, ಏನೇನೋ ಬೇರೆ ಐತೆ. ಈ 2ನೇ ತಿಂಗಳು ಇದು. 2ನೇ ತಿಂಗಳು ಎಷ್ಟನೇ ತಾರೀಕು? 14ನೇ ತಾರೀಕು. ಏನ್ ದಿನ ಇವತ್ತು? ಇವತ್ತಲ್ಲ ನಾಳಿಕೆ ಕಣೋ. ಏನ್ ನಾಳಿಕೆ? ಇದು ಶಿವರಾತ್ರಿ ಹಬ್ಬ. ಇವತ್ತೇನ್ಲೇ? ಇವತ್ತೇನಿತ್ತದು ಕ್ಯಾಲೆಂಡರ್ ನಾನು ನೋಡಿಲ್ಲ. ಕ್ಯಾಲೆಂಡರ್ ನೋಡಿಲ್ಲ? ನೋಡ್ಕೊಬೋಡೋಗು. ಏನು ಕೊಟ್ಟಿದ್ರು ಕಾಡೆ? 2ನೇ ಶನಿವಾರ. 2ನೇ ಶನಿವಾರ ನಾಳಿಕೆ ಹಬ್ಬ ಇರೋದು ಶಿವರಾತ್ರಿ ಹಬ್ಬ. ಇವತ್ತು ಏನು ಅಂತಲೇ ಗೊತ್ತಿಲ್ಲ. ಇವತ್ತು ಗೊತ್ತಿಲ್ವಾ? ಹೋದ ವರ್ಷನೂ ಇದಕ್ಕೆ 2 ವರ್ಷದಿಂದೇನೋ ಒಂದು ವಿಡಿಯೋ ಮಾಡಿದ ಗೊತ್ತಾ, ಬೇಕ್ರಿಲಿ. ವರ್ಷ ಈಗ ನೆನಪಾಯ್ತು. ಕ್ಯಾಲೆಂಡರ್ ಕೊಡ್ಬೇಕಂತ ಇಲ್ಲ, ವರ್ಷ ಕ್ಯಾಲೆಂಡರ್ ಕೊಟ್ಟಿಲ್ಲ. ಮಾಡಿಲ್ಲ, ನಮ್ಗೆ ಗೊತ್ತಿಲ್ಲ. ನೀನು ಗೊತ್ತು, ಅಷ್ಟೇ ಅಂದ್ರೆ ಗೊತ್ತಿಲ್ಲ. ನನಗೆ ಗೊತ್ತು. ನನ್ಗೇನು ಗೊತ್ತಾ? ಗೊತ್ತು ನಿನಗೆ. ಅಲ್ಲೇ ನಾನು ಯಾರನ್ನ ಲವ್ ಮಾಡಿದ್ದಂದ್ರೆ ಈ ಮುಸುಡಿ ಕಟ್ಕೊಂಡಿರೋದು ಬಿಟ್ರೆ ನಾನು ಯಾರನ್ನೂ ಲವ್ ಮಾಡಿಲ್ಲ. ಅಲ್ಲೇ ಹಿಂಗೆ ಹೇಳು, ಅಲ್ಲಿ ಲೈವ್ ಮಾತಾಡ್ತಾ ಇರೋದಕ್ಕೆ ಹೇಳು. ನಿಜ. ಆದ್ರೂ ಏನೋ ನನ್ನ ಅನುಭವದ ಪ್ರಕಾರ ಒಂದು ಯಾರೋ ಹೇಳಿರ್ತಾರಲ್ಲ ಅದ್ರ ಪ್ರಕಾರ ಹೇಳೋದಾದ್ರೆ, ಲವ್ ಮಾಡ್ಬೇಕಾದ್ರೆ ಹುಡುಗಿರೋ ಮಾಮೂಲಿ ಅವರು ಕೆಲವ್ರಿಗೆ ಓದೋ ಇಂಟ್ರೆಸ್ಟ್ ಇದ್ರೆ, ಇನ್ನು ಕೆಲವ್ರಿಗೆ ಬರೀ ಲವ್ ಬಗ್ಗೆನೇ ಇಂಟ್ರೆಸ್ಟ್ ಇರುತ್ತೆ. ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ರಗ್ಗೊತ್ಕೊಂಡು ಮಾತಾಡೋದು, ರಗ್ಗೊಳಗೆ ಮೆಸೇಜ್ ಮಾಡೋದು. ಅಪ್ಪ ಅಮ್ಮ ಅಲ್ಲೇ ಮಲಗಿರಲಿ. ಹಳ್ಳಿಗಳ ಮನೆಗಳಲ್ಲಿ ರೂಮ್ ಸಪ್ರೇಟ್ ಇರಲ್ವಲ್ಲ, ಸಪ್ರೇಟ್ ಇದ್ರೆ ಅದು ಯಾರಿಗೂ ಗೊತ್ತಾಗಲ್ಲ. ಯಾಕೆಂದರೆ ಈ ಅನುಭವಗಳು ಅವರು ತಿಳಿಸೋದು ಇರಲ್ಲ. ಅವ್ರು ಅಲ್ಲಲ್ಲೇ ಮಲಗಿರ್ತಾರೆ, ಇವರು ಇಲ್ಲೇ ಮಲಗಿರ್ತಾರೆ. ಇನ್ನೇನು ಮಾಡೋಕ್ಕಾಗಲ್ಲ. ಮೆಸೇಜು ಚಿನ್ನ ರನ್ನ ಬಂಗಾರಿ ಅಂತ ಮೆಸೇಜ್ ಮಾಡಬೇಕಾದ್ರೆ ಇನ್ನೇನು ಮಾಡೋಕ್ಕಾಯ್ತದೆ. ಅವರು ರಗ್ಗೊತ್ಕೊಂಡು ರಗ್ಗೊಳಗೆ ಅದು ಸೈಲೆಂಟ್ ಮಾಡಿರ್ತಾರೆ. ಕೊಯ್ ಪೈ ಅಂತ ಏನೋ ಸೌಂಡ್ ಬರುವಂಗಿಲ್ಲ. ಏನು ಬೆಳಕು ಬರ್ತದೆ ಅಂದರೆ ಏನೋ ಒಂದು ಗೇಮ್ ಆಡ್ತಾನೆ ಅಂತ. ಕೀಪ್ಯಾಡ್ ಕಾಲದ್ದು, ಟಚ್ ಎಲ್ಲ ಆಗಿಲ್ಲ. ಟಚ್ ಕೀಪ್ಯಾಡ್ ಅಲ್ಲೂ ಮೆಸೇಜ್ ಎಲ್ಲ ಇತ್ತು, ಗೇಮ್ ಇತ್ತು, ಎಲ್ಲ
ಮೆಸೇಜ್ ಎಲ್ಲ ಮಾಡ್ಬೋದಾಯ್ತಾ? ಯಾವ ಹಾವು ಹಿಂಗ್ ಆಣ ಒಯ್ಗಿಲ್ವಾ ಹಿಂಗೆ ಅದು ಕೀಪ್ಯಾಡಲ್ಲಿ ಇರ್ನಿಲ್ವಾ? ಇನ್ನೇನು ಮೆಸೇಜ್ ಮಾಡುವಂಗಿಲ್ವಾ? ಮೆಸೇಜ್ ಮಾಡ್ಬೋದು 100 ಮೆಸೇಜ್, ಅದೆಷ್ಟೋ ಮೆಸೇಜ್ ಫ್ರೀ ಇರ್ತಿದೋ ಆಗ. ಹಂಗೆಲ್ಲ ಇರ್ತವೆ. ಹಂಗೆ ರಗ್ಗೋತ್ಕ ಮಾತಾಡ್ತಾ ಇರ್ತಾರೆ. ಮಮ್ಮಿ ಆಚೆ ಕಡೆ ಯಾರೋ 4 ಜನ ಹೆಂಗಸರು ಬಂದರು ಅಂತ ಮಾತಾಡ್ತಾ ಕೂತಿದ್ರೆ ಇವಳು ಹುಡುಗಿ ಒಳಗಡೆ ಕಾಫಿ ಕಾಯಿಸ್ತಾವನಿ ಚಿನ್ನಿ, ಇವತ್ತು ಟೀ ಕಾಯಿಸ್ತಾವನಿ ಚಿನ್ನಿ, ನಾನು ಉಪ್ಸಾರು ಮಾಡ್ತಾವನಿ ಗೊತ್ತಾ, ಹೆಂಗ್ ಮಾಡಿದೆ ಗೊತ್ತಾ, ಕಾಳು ಹೆಂಗೆ ಹಾಕಿದೆ ಗೊತ್ತಾ, ತರಕಾರಿ ಹೆಂಗೆ ಕಟ್ ಮಾಡಿದೆ ಗೊತ್ತಾ, ಈ ಥರ ಎಲ್ಲ ಮಾತಾಡ್ಕೊಂಡು ಮಾಮೂಲಿ ಬರ್ತಾ ಇರ್ತಾರೆ. ಅವ್ರ ಮಮ್ಮಿ ಇಲ್ಲಿ ಬತ್ತಾವಳೆ ಅಂತ ಸೌದುಂಟು ಗೊತ್ತಾದೇಟ್ಗೆ ತಕ್ಕಂತಾಲೆ ಇಲ್ಲಿ ನಡಿಗೋ ಪಡಿಗೋ ಎಲ್ಲಾರ ಸಿಗಸ್ಕೊಬಿಟ್ಟು ಮಮ್ಮಿ ಸಕ್ಕರೆ ಎಲ್ಲಿಟ್ಟಿದ್ದೀ, ಮಮ್ಮಿ ಸಕ್ಕರೆ ಎಲ್ಲಿಟ್ಟಿದ್ದೀ, ಮಮ್ಮಿ ಎರಡು ಒಂದೆಯ, ಉಪ್ಪೆಲ್ಲಿಟ್ಟಿದ್ದೀ, ಕಾಳೆಲ್ಲಿಟ್ಟಿದ್ದೀ ಅಂತ ಅವ್ರ ಕಡೆಗೂ ಮಾತಾಡೋದು. ಚಿನ್ನಿ ಇರೋ ಒಂದು 5 ನಿಮಿಷ ಮಾಡ್ತೀನಿ ಚಿನ್ನಿ ಅನ್ನೋದು. ಆಮೇಲೆ ಅವಳು ಆಚೆ ಹೋದ್ಲಾ, ಮಮ್ಮಿ ಆಚೆ ಹೋದ್ಲಾ, ಇವಳು ಆಲೆ ತಿರ್ಗಾ ಸ್ಟಾರ್ಟ್ ಮಾಡ್ಕೊಳ್ಳೋದು, ಕುಯ್ತಾ ಇರೋದು. ಹಿಂಗೆಲ್ಲ ಲವ್ವಲ್ಲಿ ನಾನಾ ಥರ ಅವೆ. ಆಮೇಲೆ ಇಂದ್ರನ್ ತೋರಿಸ್ತೀನಿ, ಚಂದ್ರನ್ ತೋರಿಸ್ತೀನಿ, ಬೆಟ್ಟ ಹತ್ತಿಸ್ತೀನಿ, ಗುಡ್ಡ ಹತ್ತಿಸ್ತೀನಿ, ಅಟ್ಟ ಹತ್ತಿಸ್ತೀನಿ ಅಂತ. ಆಮೇಲೆ ಹಣ್ಣು ಮುದುಕಿ ಆಗೋವರೆಗೂ ನಾನು ಯಾರನ್ನು ಮರೆತರು ನಿನ್ನ ಮರಿಕಿಲ್ಲ ಚಿನ್ನಿ ಅಂತ ಹುಡುಗಿನೂ ಹೇಳೋದು, ಹುಡುಗನೂ ಹೇಳೋದು, ಎಕ್ಸೆಟ್ರಾ. ಆ ಮಟ್ಟಕ್ಕೆ ಬಿಲ್ಡಪ್ ಏನು ಕೊಡ್ತಾರೋ, ಆ ಬಿಲ್ಡಪ್ಪೇ ಆಗಿರ್ಬೋದು, ಮತ್ತೊಂದೇ ಆಗಿರ್ಬೋದು, ಅದೆಲ್ಲ ಆ ಕ್ಷಣಿಕ ಆ ಮೂಮೆಂಟ್ಗೆ ಏನೋ ಹುಡುಗಿನ ಹುಡುಗ ಪಟಾಯಿಸೋಕ್ಕೆ, ಹುಡುಗನ ಹುಡುಗಿ ಪಟಾಯಿಸೋಕ್ಕೆ ಆಡುವಂಥ ಮಾತು, ಆ ವಯಸ್ಸು, ಆ ಪ್ರೀತಿ, ಅಷ್ಟು ಒಂದು ದೊಡ್ಡ ಪ್ರೀತಿ ಮದುವಾದ ಮೇಲೆ ಹಾಕಿರಲ್ಲ, ನಾರ್ಮಲಾಗಿ ಕೂಲಾಗಿರ್ತದೆ. ಆಗ ಜಾಸ್ತಿ ಹಾಕಿರ್ತದೆ ಅಂತ ಗೊತ್ತು, ಬಟ್ ಹೇಳೋಕ್ಕಾಗಲ್ಲ. ಹಾಗೆಲ್ಲ ಏನೇ ಫೈನಲಿ ಅವ್ರು ಇಂದ್ರ ತೋರಿಸ್ತೀನಿ, ಚಂದ್ರನ್ ತೋರಿಸ್ತೀನಿ ಅಂತಾಗಲಿ, ಈಗ ಬಸ್ ಸ್ಟಾಪಲ್ಲಿ ಲವ್ ಮಾಡೋದಾಗಲಿ, ಇನ್ನೊಂದು ಕಡೆ ಲವ್ ಮಾಡೋದಾಗಲಿ, ಅವರು ವರ್ಕ್ ಮಾಡೋ ಜಾಗದಲ್ಲಿ ಲವ್ ಮಾಡೋದಾಗಲಿ, ಅವರವರ ವೈಯಕ್ತಿಕವಾಗಿ ಅವೆಲ್ಲ ಸಹಜವಾಗಿ ನಡೀತಾನೆ ಇರ್ತವೆ. ಅದು ಯಾರಿಂದಲೂ ಏನು ಯಾರೂ ತಪ್ಸೋಕ್ಕಾಗಲ್ಲ. ಮೂಮೆಂಟ್ ಹಂಗಿರ್ತದೆ. ಮದುವೆಗೆ ಮುಂಚೆ ಆ ಥರ ಏನೋ ಇರ್ತವೆ, ಎಲ್ಲರಿಗೂ ಒಂದು ಸಣ್ಣ ಪುಟ್ಟ ಅನುಭವಗಳು ಆಗಿರ್ತವೆ. ಆ ಹುಡುಗಿಗೋಸ್ಕರ ಗಾಡಿಯ 80ರಲ್ಲಿ 100ರಲ್ಲಿ ಕೆಚ್ಕೊ ಹೋಗೋದೇನು ಹೇಳಿ, ನಾನು ಹಿಂಗೆ ಮಾಡಿರ್ತಾರೆ ಅಂತ ಕಲೆ, ನಾನು ನನಗೆ ಅನುಭವ ಆಗದೆ ಅಂತ ಹೇಳ್ತದಾನ ಅಲ್ಲಿ. ಹಿಂಗೆ ನಾವು ಈ ಕ್ರೈಮ್ ಸ್ಟೋರಿ, ಆ ಸ್ಟೋರಿ, ಈ ಸ್ಟೋರಿ ನೋಡಿರ್ತೀವಲ್ಲ, ಅದ ಹೇಳ್ತಾ ಇರೋದು. ಟಿವಿ ಅವತ್ತಿನ ಕಾಲದಲ್ಲಿ ಹೋಗ್ಬತ್ತು. ಕೆಚ್ಕೊ ಹೋಗೋದೇನು ಹೇಳಿ, ಸಾಲ ಮಾಡ್ಕೊಂಡು ಸೋಕಿ ಮಾಡೋದೇನು ಹೇಳಿ, ಅವ್ರಿಗೆ ತಿಂಡಿ ಕೊಡ್ಸೋದೇನು ಹೇಳಿ, ಡೈರಿ ಮಿಲ್ಕ್ 250 ರೂಪಾಯಿ, 150 ಡೈರಿ ಮಿಲ್ಕ್, 150 ರೂಪಾಯಿ ಡೈರಿ ಮಿಲ್ಕ್ ಕೊಡ್ಸೋದೇನು ಹೇಳಿ, ಅವಳು ಕುಡಿಯೋ ಜ್ಯೂಸ್ ಬಾಟ್ಲ ಇವನು ಕುಡಿಯೋದೇನು ಹೇಳಿ, ಇವನು ಕುಡಿಯೋ ಜ್ಯೂಸ್ ಬಾಟ್ಲ ಅವ್ನು ಕುಡಿಯೋದೇನು ಹೇಳಿ. ಅವೆಲ್ಲ ನಾವು ಪಿಕ್ಚರಲ್ಲಿ ನೋಡಿಲ್ಲೇ. ಅವು ಲವ್, ಅದೇ ಲವ್ ಅನ್ನೋದು, ಅದನ್ನೇ ಲವ್ ಅನ್ನೋದು. ಆ ಲವ್ವರ್ ಸ್ಟೇಗೋಸ್ಕರ ಲವ್ ಬಗ್ಗೆ ಮಾತಾಡ್ತಾ ಇರೋದು. ಇನ್ನೇನು ಇಲ್ಲ. ಆ ಥರ ಎಲ್ಲ ಇರ್ತವೆ. ಆಮೇಲೆ ಟ್ಯೂಷನ್ನು ಅಂತ ಅಂದ್ಬಿಟ್ಟು ಆಸನ್ನ ಈಸನ್ ಜೊತೆ ಮಾಡ್ತಾ ಇರ್ತಾರೆ. ಟ್ಯೂಷನ್ನ ಆಸನ್ನ ಈಸನ್ ಜೊತೆ ಫೋನ್ ಬಂದ್ರೂ ಮಮ್ಮಿ ಟ್ಯೂಷನ್ನಲ್ಲಿ ಇವನು ಅನ್ನೋದು, ಪಕ್ಕದಲ್ಲಿ ಅಲ್ಲಿ ಹುಡುಗನೇ ಕೂತಿರ್ತಾನೆ. ಈ ಥರ ಒಂದು ಸಂದರ್ಭಗಳು ತುಂಬ ಇರ್ತವೆ. ಆಮೇಲೆ ಮನೆಗೆ ಹೋದ್ಮೇಲೆ ಕೆಲವರು ಸ್ಟ್ರಿಕ್ಟ್ ಆಗಿರ್ತಾರೆ. ಫೋನೇ ಮಾಡಬೇಡ, ಮಮ್ಮಿ ಕೈಲಿರುತ್ತೆ, ಡ್ಯಾಡಿ ಕೈಲಿರುತ್ತೆ, ನಮ್ಮ ತಮ್ಮನ ಕೈಲಿರುತ್ತೆ, ಅಣ್ಣನ ಕೈಲಿರುತ್ತೆ ಮೊಬೈಲು, ಫೋನ ಮಾಡಿ ಗೀಡಿ ನಾನು ಮಾಡೋವರೆಗೂ ಮಾಡಬೇಡ, ನಾನು ಫೋನ್ ಮಾಡಿದಾಗ ಮಾತ್ರ ನೀನು ಮಾಡು ಅನ್ನೋದು. ಈ ಥರ ಎಲ್ಲ ಬೇಕಾದಷ್ಟು ಇರ್ತವೆ. ಇನ್ನೂ ಎಕ್ಸೆಟ್ರಾ ತುಂಬ ಇರ್ತವೆ. ಆಮೇಲೆ ಇವೆಲ್ಲ ಲವ್ ಕ್ಲಾಸು, ಅವೆಲ್ಲ ಒಂದು ಈ ಲವ್ ಟೀನೇಜು ಅಂತ ಏನು ಹೇಳ್ತಾರೆ, ಆ ಹುಂಬಸಲ ಏನು ಯಾರೋ ಚೆನ್ನಾಗಿರಿಕಿಲ್ವೋ ಅವರು ಒಳ್ಳೊಳ್ಳೆ ಜಾಬಲ್ಲಿ ಇರ್ತಾರೆ ನೋಡಿ. ಉದಾಹರಣೆಗೆ ಯಾಕೆ ಅಂತಂದರೆ, ಕೆಲವರು ಚೆನ್ನಾಗಿರೋರು, ಚೆನ್ನಾಗಿ ಓದೋ ಕಡೆನೋ ಕಾನ್ಸಂಟ್ರೇಷನ್ ಮಾಡೋರವ್ರೆ, ಲವ್ವೇ ಜಾಸ್ತಿ ಅನ್ಕೋತೀನಿ, ಲವ್ ಮಾಡೋರೇ ಜಾಸ್ತಿ ಅನ್ಕೋತೀನಿ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಅವ್ರು ಚೆನ್ನಾಗಿ ಓದ್ಕೊಂಡು ಒಳ್ಳೆ ಹುದ್ದೆಗೆ ಹೊಂಟೈತಾರೆ. ಈ ಚೆನ್ನಾಗಿರೋರು 5 ಜನ 10 ಜನ ಲವ್ ಮಾಡ್ಕೊಂಡು ಲೈಫ್ನೇ ಎಷ್ಟೋ ಜನ ತೀರಿಸ್ಕೊಬಿಡ್ತಾರೆ. ಕೆಲವರು ಅವಳೇ ಬೇಕು ಅವನೇ ಬೇಕು ಅನ್ಕೊಂಡು ಸೂಸೈಡ್ ಮಾಡ್ಕೊಂಡಿರೋ ಉದಾಹರಣೆಗಳು ನಾವು ತುಂಬ ನೋಡ್ತೀವಿ. ಈ ಟೀ ಕುಡಿದ್ನಲ್ಲ ತೇಕ್ ಬರ್ತದೆ, ಕಾಪಿ ಹಂಗೆ ಆ ಥರ ಉದಾಹರಣೆಗಳು ತುಂಬಾವೆ. ಒಳ್ಳೊಳ್ಳೆ ಜಾಬಲ್ಲಿ ಇರ್ತಾರೆ. ಇವರು ಬರೀ ಲವ್ ಅನ್ಕಂಡು ಇತ್ತಾಗೆ ಇಲ್ಲ, ಲೈಫು ಇಲ್ಲ, ಆ ಥರ. ಈಗ ಲವ್ ಮಾಡ್ತಾ ಇದ್ದಾಗ ಹಂಗೆ ಇಂದ್ರ ಚಂದ್ರ ಅಂತ ಮಾತಾಡಿರ್ತಾರೆ. ಆ ಮೂಮೆಂಟಲ್ಲಿ ಬಿಟ್ಬಿಟ್ರೆ ಅಯ್ಯೋ ನನ್ನ ತಪ್ಪಾಗಿ ತಿಳ್ಕೊಬಿಟ್ಟನೇನೋ ಅನ್ನೋ ಭಾವನೆನೂ ಇರುತ್ತೆ. ಇಲ್ಲ ನಾನು ಆದರೆ ಅವನು ಕುಂಠ ಆಗಲಿ ಕೂಡ ಆಗಲಿ ಅವ್ನು ಏನೇ ಆಗಲಿ, ಈಗ ಚೆನ್ನಾಗಿದ್ರೆ ನಾನು ಅವ್ನು ಬಿಟ್ಬಿಡ್ತಿದ್ನ, ಹಿಂಗಾಗದೆ ಅಂತ ಬಿಟ್ಬಿಟ್ರೆ ಅದು ನನ್ನ ಧಕ್ಕೆ, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಅಂತ ಮದುವೆ ಆಗೋದು ಇರ್ತಾರೆ. ಈ ಥರನೂ ಇರ್ತವೆ. ಆಮೇಲೆ ಇನ್ನೂ ಏನೋ ಹೇಳಕ್ಕೆ ಬಂದೆ. ಆಮೇಲೆ ಇದು ಅವರು ಯಾವ ಯಜಮಾನ್ರೇ ಆಗಿರಲಿ,
ಪಟೇಲ್ರಿ ಆಗಿರಲಿ ಒಂದು ದೊಡ್ಡ ಸ್ಥಾನದಲ್ಲೇ ಇರಲಿ ಕೇರೇ ಮಾಡಲ್ಲ, ಅವನೇ ಬೇಕು ಅಂತ ಹೊಂಟೈತಾರೆ. ಆ ಹುಡುಗ ಲೋ ಕ್ಲಾಸೇ ಆಗಿರ್ಬೋದು, ಮಿಡ್ಲ್ ಕ್ಲಾಸೇ ಆಗಿರ್ಬೋದು, ಹೈ ಕ್ಲಾಸೇ ಆಗಿರ್ಬೋದು, ಅದು ದುಡ್ಡಲ್ಲಿ ಆಗಿರ್ಬೋದು, ಬುದ್ಧಿವಂತಿಕೆಲೆ ಆಗಿರ್ಬೋದು, ಅವನು ಎಂತನೇ ಆಗಿರಲಿ ಆ ಮೂಮೆಂಟಲ್ಲಿ ಏನೋ ಅವ್ನು ಬೇಕು ಅಷ್ಟೇ ಹೊಂಟಾಗೋದು. ಹೊಂಟೈತವೆ ಅವರು ಯಜಮಾನ್ರು ಆಗಿರ್ಬೋದು, ಏನಾಗಿರ್ಬೋದು, ಅಪ್ಪ ಅಮ್ಮ ಅವ್ರ ಮಾನ ಮರ್ಯಾದೆಯ ಗಾಳಿಗೆ ತೂರ್ಬಿಟ್ಟು ಎಸ್ಕೇಪ್ ಹೊಂಟೋಯ್ತಾರೆ. ಇವರು ಫ್ಯಾಮಿಲಿಯರುವೆ ಇನ್ನು ಅವಳು ನಮ್ಮ ಪಾಲಿಗೆ ಅವಳು ಹಂಗಾದ್ಲು ಹಿಂಗಾದ್ಲು ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಒಂದಷ್ಟು ದಿನ ಸುಮ್ಮನೆ ಏನೋ ಹತ್ಕೊಂಡು ಪತ್ಕೊಂಡು ಹೋಯ್ತು ಮಾನ ಮರ್ಯಾದೆ ಊರಲ್ಲೆಲ್ಲ ಆಡ್ಕತ್ತಾರೆ ಅಂತ. ಆಮೇಲೆ ಚೆನ್ನಾಯ್ತಾರೆ, 90% ಚೆನ್ನಾಯ್ತಾರೆ. ಒಂದು ಮಗ ಆದಮೇಲೆ 90% ಚೆನ್ನಾಯ್ತಾರೆ. ಒಂದು 10% ಏನೋ ಚೆನ್ನಾಗಲ್ಲ, ಒಂದು 90% ಚೆನ್ನಾಯ್ತಾರೆ. ಈ ಥರ ಉದಾಹರಣೆಗಳು ಲವ್ ಅಷ್ಟೇ, ಲವ್ ಸಂಬಂಧಪಟ್ಟದ್ದು ಇದು ಬೇಕಾದಷ್ಟವೆ. ಆಮೇಲೆ ಇನ್ನೂ ಏನೋ ಹೇಳಕ್ಕೆ ಬಂದೆ, ಹೋದ ವರ್ಷ ಯಾಕೆ ಡೈರಿ ಮಿಲ್ಕ್ ಕೊಟ್ಟ ನನಗೆ ನೀನು? ಹೋದ ವರ್ಷ ಈಗೇನು ಕೊಡ್ಬೇಕಂತ ಅಲ್ಲ, ಹೋದ ವರ್ಷ ಯಾಕೆ ಕೊಟ್ಟೆ ಅಂತ ಕೇಳ್ತಾ ಇರೋದು. ನಾನು ಲವ್ ಮಾಡಿ ಮದುವೆ ಆಗಿದ್ವಾ ಅಂತ ಕೇಳ್ತಾ ಇರೋದು. ಲವ್ ಮಾಡಿ ಮದುವೆ ಆದ್ರೂ ಮಾತ್ರ ಡೈರಿ ಮಿಲ್ಕ್ ಕೊಡ್ಬೇಕಾ? ಈಗಲೂ ಕೊಟ್ಟಿಯಾ? ಹಂಗಾರೆ ವರ್ಷದಲ್ಲೇ ಕೊಡ್ಬೇಕಾಯ್ತು. ಅಲ್ಲೊಂದು ಚಾಕ್ಲೇಟ್ ತಗೋಬತ್ತೀನಿ, 1 ರೂಪಾಯಿ 2 ರೂಪಾಯಿ ಅಂಗಡಿಲಿ. ಅದ್ಯಾಕೆ ಬಂದ್ಬಿಡು, ಅದು ಚಾಕ್ಲೇಟ್ ಡೈರಿ ಮಿಲ್ಕ್ ಹಾಕುವ ಚಾಕ್ಲೇಟ್ನೇ ಅಂಶನೇ ಅದಕ್ಕೆ ಹಾಕಿರ್ತಾರೆ. ಅದಕ್ಕೆ ಚಾಕ್ಲೇಟ್ ಇಲ್ಲಿ 5 ರೂಪಾಯಿಗೆ ಸಿಗ್ತವೆ ಅಂಗಡಿಲಿ. ಬೇಡ, ದಪ್ಪು ತಗೋಬತ್ತಾರೆ ದಪ್ಪದ. ಆಮೇಲೆ ಈಗ ಇದು ಮೋಸ್ಟ್ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಆಗ ಒಂದು ಟೈಮ್ ಇತ್ತು, ಯಾರು ಹಿಂಗೆ ಏನೋ ಒಂದು ಹುಡುಗಿ ಆಗಿರ್ಬೋದು, ಹುಡುಗಿದು ಈಗಲೂ ಹಂಗೆ ಐತೆ ಬಿಡಿ, ಹೊಂಟಾಗ್ಬಿಟ್ರೆ ನಮ್ಮ ಮನ ಮರ್ಯಾದೆ ತೆಗೆದುಬಿಟ್ಟು ಹೊಂಟಾದ್ಲು ಅಂತಾರೆ. ಹುಡುಗಿ ವಿಷಯಕ್ಕೆ ಬಂದರೆ, ಹುಡುಗನ ವಿಷಯಕ್ಕೆ ಬಂದರೆ ಆಗ ಹಿಂಗೆ ಏನಾರ ಲವ್ ಮ್ಯಾರೇಜ್ ಆಗೋಯ್ತು ಅಂತಂದರೆ ಸೊ ನಮ್ಮ ಮನ ಮರ್ಯಾದೆ ತೆಗೆದುಬಿಟ್ಟ ಅಂತಿದ್ರು. ಈಗ ಉಲ್ಟಾಗೋಗೈತೆ, ಅವನೇನಾರ ಲವ್ವ ಮಾಡ್ಕೊಂಡು ಕರ್ಕೊಬಂದ, ಸಬಾಸ್ ಕಲ, ಗೆದ್ದ ಕಲ, ಸೂಪರ್ ಕಲ, ಹಂಗೋ ಹೆಂಗೋ ಆಡ್ಸ್ಕೊ ಬಂದ್ಬಿಟ್ನಲ್ಲ ಮರಿಯ ಪ್ರಾಳಿ ಹಾಂತಕ್ಕೆ ಬಿಡಿ ಇದಕ್ಕನೋ ಕರ್ಕ ಬಂದ್ಬಿಟ್ನಲ್ಲ ಹುಡುಗಿಯ. ಎಲ್ಲ ಯಾರ ಹೆಣ್ಣು ಕೊಡ್ತಿದ್ರು ಅವ್ನಿಗೆ, ಹಂಗೆ ಕುಡ್ಕೊಂಡು ನಿಂತಿದ್ದ, ಸಿಗರೇಟ್ ಹೊಡ್ಕೊಂಡು ನಿಂತಿದ್ದ, ಪೋಲಿ ಹಲ್ಕೊಂಡು ನಿಂತಿದ್ದ, ಇನ್ನೊಂದು ಮತ್ತೊಂದು ಎಕ್ಸೆಟ್ರಾ ಇಲ್ಲ ಅವನು ಒಳ್ಳೆನೇ ಬಿಡು ಪರವಾಗಿಲ್ಲ ಅನ್ನೋ ಥರದಲ್ಲೂ ಮಾತಾಡೋರು ಅವ್ರೆ. ಈಗ ಹುಡುಗ ಲವ್ ಮಾಡ್ಕೊಂಡು ಹುಡುಗಿನ ಕರ್ಕೊಬಂದ್ರೆ ಪಾಸು. ಮನೆಗೆ ನಾಯಿ ಥರ ಸುತ್ತಿದ್ರು ಹೆಣ್ಣು ಕೊಡ್ತಾ ಇಲ್ಲ. ಎಂಥರು ನಾನು ಅಲ್ಲೂ ಕೊಡ್ತೀನಿ, ಇಂದ್ರಂಗೆ ಚಂದ್ರಂಗೆ ಅಮೇರಿಕೆ ಆಫ್ರಿಕೆ ಸೌತ್ ಆಫ್ರಿಕೆ ಕೊಡ್ತೀನಿ ಅನ್ನೋರೇ ಹೊರತು ನಾನೊಬ್ಬ ಹಿಂಗೆ ಪರವಾಗಿಲ್ಲ ಒಂದು ಮಿಡ್ಲ್ ಕ್ಲಾಸು ಚೆನ್ನಾಗವನೇ, ಈ ವ್ಯವಸಾಯ ಮಾಡ್ಕೊಂಡವನೇ, ಇಲ್ಲ ಏನೋ ಒಂದು ಸಣ್ಣ ಪುಟ್ಟ ಕೆಲಸಕ್ಕೆ ಹೋಯ್ತಾನೆ, ಒಂದು 20,000 ಸಂಬಳ ತಗೋತಾನೆ, ಒಂದು ಅರ್ಧ ಎಕರೆ 1 ಎಕರೆ ಜಮೀನಿದೆ ಅಂತಾನು ಕೊಡ್ತೀನಿ ಅನ್ನೋರು. ನಯಾ ಪೈಸಾ 1 ಪೈಸಾ ಹುಡಿಕ ಬರ್ತೀನಿ, ಇಡೀ ಊರು ಹುಡಿಕ ಬರ್ತೀನಿ ಅಂತಂದ್ರೂ ಕೊಡಿಕಿಲ್ಲ. ಏನೋ ಒಂದು 25 ಸೈಟ್ ಅವೆ, ಒಂದು 25 ಎಕರೆ ತೋಟ ಅದೇ, ಒಂದು ಹೊಸ ಬಂಗ್ಲೆ ಕಟ್ಟೋರೆ ಅಂತಂದರೆ ನಾಳೆ ಒತ್ತರಿಕೆ ಕೊಡ್ತೀನಿ ಅಂತಾರೆ. ಅವ್ನ ಕ್ಯಾರೆಕ್ಟರ್ ಎಕ್ಕುಟ್ಟೋಗಿದ್ರು ಪರವಾಗಿಲ್ಲ, ಅವ್ರ ಪ್ರಾಪರ್ಟಿ ಅಷ್ಟೇ. ನಮ್ನೇನ ಏನು ನೋಡ್ಕೊಟ್ರಲ್ಲೇ ಹುಡುಗ ಒಳ್ಳೆಯವನು ಅಂದ್ಬಿಟ್ಟು ಕೊಟ್ರು. ಇಲ್ಲಿ ಅದು ಹೆಂಗೆ ಗೊತ್ತಾ, ಹುಡುಗ ಒಳ್ಳೆನು ಅಂತ ಕೊಟ್ರು. ಏನು ನೀನು ಅಂದ್ರೆ ಇದೇನು ಸುಳ್ಳು ಹೇಳ್ಬಿಟ್ಟು ಮದ್ವೆ ಆಗಿದ್ದು. ಏನಂತ? ಇವನೇ ತಮ್ಮ, ಅವಳೇ ಅದು ಪಾಯಿಂಟ್ ಏಜ್ ಆಗ್ಬಿಟ್ಟದೆ ಅಂತ ಹೇಳ್ತಾರೆ. ಅದು ಏಜ್ ಆಗ್ಬಿಟ್ಟದೆ ಅನ್ನೋ ಲೆಕ್ಕಾಚಾರದಲ್ಲಿ ಇಷ್ಟು ಏಜ್ ಸಾವಿರ ಸುಳ್ಳು ಹೇಳಾರಂತೆ. ಏನೋ 1-2 ಹೇಳಿರ್ಬೋದು ಅಷ್ಟೇ, 1-2 ಅಷ್ಟೇಯಾ. ಆಮೇಲೆ ಇದು ಡ್ರಿಂಕ್ಸ್ ಮಾಡಲ್ಲ, ಡ್ರಿಂಕ್ಸ್ ಕುಡಿತಾನೆ. ಅದೇ 1-2 ಅಂತ ಅಂದ್ರೆ ಅದು ಒಂದು ಡ್ರಿಂಕ್ಸ್ ತಂದು 2 ಅದು 2 ಆಗವೆ ಪಾಯಿಂಟ್. ಒಳ್ಳೆ ಹುಡುಗ ಒಂದು 3, ಅದು ಒಳ್ಳೆನೂ ಅಲ್ಲ, ಈತಾಗ ಏಜ್ ಆಗದೆ, ಈತಾಗ ಎಣ್ಣೆ ಕುಡಿತಾನೆ 3 ಅದು ಇನ್ ಮಿಕ್ಕದ್ದು ಎಳ್ಳೆ. ಸಾವಿರ ಇರೋದಲ್ಲಿ ಸಾವಿರ ಸುಳ್ಳು ಹೇಳ್ಬಿಡ್ತಾರೆ. ಇನ್ನೇನು ಗಾದೆ ಇರೋದು ಹಂಗೆ, ಹಿರಿಕರ ಗಾದೆ, 1000 ಸುಳ್ಳು ಹೇಳೋ ಒಂದು ಮದುವೆ ಮಾಡುವಂತ. ಹೇಳು, ನೆಕ್ಸ್ಟ್ ಹೇಳು. ಈಗ ಆಯ್ತು, ಆಗ 8 ವರ್ಷ ಆಗದಲ್ವಾ, ಈಗ ಪ್ಲಸ್ ಪಾಯಿಂಟ್ಗಳು ಏನ್ ಹೇಳೋದು ನಾವು? ಏನಿಲ್ಲ, ಚೆನ್ನಾಗಿ ನೋಡ್ಕೊತಿದ್ದಿ. ಸೋಕಿ ಒಂದ್ ಬುಟ್ಟಿ ಚೆನ್ನಾಗಿ ನೋಡ್ಕೊತಿದ್ದಿ. ಸೋಕಿಯ ಅಲ್ಲು ಮುರಿದೋದ್ರು ಮುದ್ಕಿ ಆದ್ರೂ ಸೋಕಿ ಮಾಡಿ ಸಿಕ್ಕಿಲ್ಲ ಬಿಟ್ಟಾಕದ. ತಿನ್ನಕ್ಕೆ ಹೇಳ್ಕೊಬತ್ತೀನಿ ಅಲ್ಲ, ಈಗಲೇ ತರಕಾರಿನೇ 500 ರೂಪಾಯಿ ಹೇಳ್ಕೊಬತ್ತೀನಿ ಅಂತಂದ್ರೆ ಇನ್ನು ತಿಂಡಿ ಎಷ್ಟು ರೂಪಾಯಿ ಹೇಳ್ಕೊಂಬಂದನು. ಈ ಮುಂಚಿಂದು ಇದಕ್ಕೆ ಮಿತಿನೇ ಇರಲ್ಲ. ಒಂದು ಪ್ರೀತಿಗಾಗಿರ್ಬೋದು, ಮತ್ತೊಂದಕ್ಕಾಗಿರ್ಬೋದು. ಈಗ ಈ ಮಟ್ಟದಲ್ಲಿ ಬಾ, ಇನ್ನೊಂಚೂರು ರಾಯಲ್ ಆಗಿರ್ಬೇಕು. ಈಗ ಹಿಂಗೆ ಕುತ್ಕತಿ ಬಾ, ಅಯ್ಯೋ ಹಿಂಗೆ ಮನಿಕಬೇಕು ಅನ್ನಿಸ್ತದೆ. ಹಿಂಗೆ ಮನಿಕಂದಿದ್ರೆ ಅಯ್ಯೋ ಯಾಕೋ ಬೆನ್ನೋವು, ಒಂಥರ ಇನ್ನು ಈ ಹಾಸಿಗೆನೇ ಚೆನ್ನಾಗಿಲ್ಲ, ಇನ್ನೂ ಮದಾಗಿರೋ ಹಾಸಿಗೆ ಬೇಕು ಅನ್ನಿಸ್ತದೆ. ಅದೆಂಥದೋ ಕಾರ್ಟೋನು ಅದೆಂಥದೋ ಬರ್ತದಲ್ಲ, ಹಳ್ಳಿ ಹಂಗಿರ್ಬೇಕು ಹಾಸಿಗೆ ಅಂಥದ್ದು ಅನ್ನಿಸ್ತದೆ. ಈ ಚೇರ್ ಮೇಲೆ ಕೂತಿದ್ರೆ ಏನು ಗೊತ್ತಾ, ಕೆಲವರು ಕೂತ್ಕೊಳ್ಳೋಕ್ಕೂ ಪುರ್ಸತ್ತಿರಿಗಿಲ್ಲ, ಹೊಲ್ತಾವು. ಅಯ್ಯೋ ದೇವರೇ ಭಗವಂತ ಅಂತ ದುಡಿತಾ ಇರ್ತಾರೆ. ಹಿಂಗೆ ಕೂತಿದ್ರು ಅಯ್ಯೋ ಈ ಚೇರ್ ಐಕ ತೂಗು
ತೂಗುಯಲ್ಲೇ ಸೇರ್ಬೇಕು ಅನ್ನಿಸ್ತದೆ. ಅದು ಮನ್ಸನ್ನ ಬುದ್ಧಿ ಅದು ಹಂಗೆ ಒಯ್ತಾನೇ ಇರ್ತದೆ. ಅದಕ್ಕೆ ಆ ಥರ ಇದಕ್ಕೆ ನಾವು ಆ ಬುದ್ಧಿ ಕೊಡಬಾರ್ದು, ಆಲೋಚನೆ ಮಾಡ್ಕೊ ಹೋಗ್ಬಾರ್ದು. ಇದ್ದಿದ್ರಲ್ಲೇ ಖುಷಿಯಾಗಿ ನೆಮ್ಮದಿಯಾಗಿ ಅಪ್ಪ ನಾವು ಕೂತ್ಕೊಳ್ಳೋಕ್ಕಾರು ಅವೇ ಆ ಬಿಸಿಲಲ್ಲಿ ಗೇಮೇ ಮಾಡ್ತಾವ್ರೆ, ಹಂಗೆ ಕಷ್ಟಪಡ್ತಾವ್ರೆ, ಹಿಂಗೆ ಕಷ್ಟಪಡ್ತಾವ್ರೆ ಅಂತಂದಾಗ ನಾವು ಹೊಟ್ಟೆಲಿ ಕೂತಿದ್ವಲ್ಲ ನಮ್ಮದೇ ನೆಮ್ಮದಿ ಅನ್ಕೋಬೇಕು. ಅನ್ಕೋಬೇಕು. ಏಕೆಂದರೆ ನಾವು ತಿನ್ನಕ್ಕೆ ಅನ್ನ ಇಲ್ಲದ ದಿನಾನೂ ನೋಡಿವಿ, ಸಣ್ಣಕ್ಕಿ ಬಿರಿಯಾನಿ ತಟ್ಟೆಲಿ ಬಿಟ್ಟಿರೋ ದಿನಾನೂ ನೋಡಿವಿ, ಎರಡನ್ನೂ ನೋಡ್ಕೊಂಡ್ಬಂದ್ಬಿಟ್ಟಿವಿ. ಅದ ಇನ್ನೊಂದು ದಿನ ಹೇಳ್ತೀನಿ, 2026 ಅಂದ್ರೇನು ಅಂತ ಇನ್ನೊಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟು ಹೇಳ್ತೀನಿ. ಈ ಪ್ರೇಮಿಗಳ ಬಗ್ಗೆ ಹೇಳ್ತಾ ಇರೋದು, ನೀವು ಸುಮ್ಮನೆ ಲವ್ ಮಾಡ್ತಿರೋ, ಅವನ್ನ ಕಟ್ಕೊಳ್ಳೇಬೇಕು ಅಂತ ಲವ್ ಮಾಡ್ತಿರೋ, ಅವಳು ಕಟ್ಕೊಳ್ಳೇಬೇಕು ಅಂತ ಲವ್ ಮಾಡ್ತಿರೋ ಸ್ಟೂಡೆಂಟ್ಸ್, ಇದ್ರ ಬಗ್ಗೆ ಹುಡುಗಿ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಯಾರೋ ಹೇಳ್ತಿದ್ರು. ಅದಕ್ಕೋಸ್ಕರ ಈ ಲವರ್ಸ್ಗೋಸ್ಕರ ಇದು. ಸುಮ್ಮನೆ ಲವ್ ಮಾಡ್ತಿರೋ, ಟೈಮ್ ಪಾಸಿಂಗ್ ಮಾಡ್ತಿರೋ, ಮದುವೆ ಆಗಲೇಬೇಕು ಅಂತ ಮಾಡ್ತಿರೋ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಏನೇ ಮಾಡಿದ್ರು ಅದು ಲವ್ವೇಯ. ಫ್ರೆಂಡ್ಶಿಪ್ಪು ಅಂತಾರೆ, ಫ್ರೆಂಡ್ಶಿಪ್ಪು ಅನ್ಕೊಂಡು ಅಲ್ಲಿ ಏನೇನೋ ಆಯ್ತಾ ಇರ್ತವೆ, ಒಟ್ನಲ್ಲಿ ಫ್ರೆಂಡ್ಶಿಪ್ಪು ಅಂತಾರೆ. ಆಮೇಲೆ ಲವ್ ಮಾಡಿ ಚೆನ್ನಾಗಿರೋರು ಅವರೇ. ಲವ್ ಮಾಡಿ ನಾನು ಯಾಕಾದರೂ ಲವ್ ಮಾಡಿ ಇವನ್ನ ಕಟ್ಕೊಂಡು ಬಂದೆ, ನಾನು ಜೀವನ ಪೂರ್ತಿ ಅನುಭವಿಸ್ತಾನೆ ಕಷ್ಟವ ಅನ್ನುವಂಥ ಹೆಣ್ಮಕ್ಳು ಬೇಕಾದಷ್ಟು ಜನ ಅವರೇ. ಕೆಲವರು ಚೆನ್ನಾಗಿರೋರು ಅವರೇ ಲವ್ ಮಾಡಿ. ನಾನಾ ಥರ ಅದೇ. ಈಗ ಮನ್ಸ ಹೆಂಗೆ ಒಬ್ಬನ ಥರ ಒಬ್ಬ ಇರಲ್ವೋ ಅದೇ ಥರ ಲವ್ವಲ್ಲೂ ನಾನಾ ಥರ ಉದ್ದೇಶದಿಂದ ಲವ್ ಮಾಡೋರು ಇರ್ತಾರೆ. 10 ಜನ ಲವ್ ಮಾಡ್ತಾಯಿದ್ರು ನಾನು ನಿನ್ನೊಬ್ಬನ್ನೇ ಲವ್ ಮಾಡ್ತಾ ಇರೋದು ಅನ್ನುವಂಥವ್ರು ಹುಡುಗರು ಇರ್ತಾರೆ, ಹುಡುಗಿನೂ ಇರ್ತಾರೆ. ಅವೆಲ್ಲ ಒಂಥರ ಗೊತ್ತಾಗಲ್ಲ. ಕೆಲವು ಹುಡುಗಿರೋ ನಂಬರು ಬ್ಯುಸಿ ಬತ್ತಾದಾಗ ಅನ್ನಿಸ್ತದೆ ಯಾವ ಮಟ್ಟಕ್ಕೆ ಅಂತಂದರೆ, ಯಾರ ಜೊತೆ ಮಾತಾಡ್ತದೆ ಅಂತಂದರೆ, ನಮ್ಮ ಮೇಡಮ್ ಫೋನ್ ಮಾಡಿದ್ಲು, ನಮ್ಮ ಚಿಕ್ಕವ್ವ ಮಾಡಿದ್ಲು, ನಮ್ಮ ದೊಡ್ಡವ್ವ ಮಾಡಿದ್ಲು, ಈ ಥರ ಕತೆಗಳು ಬೇಕಾದಷ್ಟು ಇರ್ತವೆ. ಲವ್ ಮಾಡಿರೋರು ಎಲ್ಲ ಥರನೂ ಅನುಭವಿಸಿರ್ತಾರೆ. ಇನ್ನೂ ಹೊಸಿ ಇಲ್ಲ, ಅಯ್ಯೋ ಹೇಳ್ಕೊಳಕ್ಕೆ ಐಕಿಲ್ಲ. ಅದ್ಯಾಕೆ ಲೋಟ ಇಟ್ಕೊಂಡೆ ಕೂತಿದ್ದೆ ಎಷ್ಟೊತ್ತಿಂದ? ಕೇಳಿಸ್ಕೊತಾವಳೆ ಈ ನನ್ನ ಮಗ ಏನೇನು ಮಾಡಿದನೋ ಈ ಬೇಕಾದ್ರೆ ನನ್ನ ಮೊಬೈಲ ಒಂದು ತಿಂಗಳೇ ಇವಳ ಕೈಲಿ ಕೊಟ್ಬಿಟ್ರು, ನಮ್ದೇನು ಅಂಥದ್ದೇನಿಲ್ಲ. 2 ಮೊಬೈಲವೆ, 2 ಮೊಬೈಲ್ ಇವಳ ಕೈ 1 ತಿಂಗಳು ಕೊಟ್ಬಿಟ್ರು, ಏನಂದ್ರೆ ಏನಿಲ್ಲ. ಅಲ್ಲಿ ಯಾಕೆ ಅಂತಂದರೆ ನನಗೆ ಇಲ್ಲಿ ವಿಡಿಯೋ ಮಾಡೋಕ್ಕೆ, ಎಡಿಟ್ ಮಾಡೋಕ್ಕೆ, ನನ್ನ ಗೇಮೇ ಮಾಡೋಕ್ಕೆ, ಒಂದು ವ್ಯವಹಾರ ಮನೆ ಕಟ್ಟೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಅವನು ಜೀವಮಾನದ ಸಾಧನೆ ಅದು. ಆ ಥರ ಎಲ್ಲ ಟೆನ್ಷನ್ಗಳು ಇದ್ದಾಗ ನಮಗೆ ಒಬ್ಬರ ಜೊತೆ ಬರೀ ಮಾತಾಡಬೇಕು ಅಂದರೆ ಆಗಲ್ಲ. ಒಂದು ಅರ್ಧ ಗಂಟೆ ಮಾತಾಡಬೇಕು ಅಂದರೆ ಆಗಲ್ಲ. ನಮಗೆ ತಲೆನೋವು ಗೊತ್ತಾಗ್ತದೆ. ಸುಮ್ಮನೆ ಹ್ಞೂ ಅನ್ಕೋತಾ ಇರ್ತೀನಿ. ಯಾಕೆಂದರೆ ಆ ಅರ್ಧ ಗಂಟೆ ಒಳಗೆ ನಾನು ವಿಡಿಯೋ ಮಾಡೇ ಬಿಟ್ಬಿಟ್ಟಿರ್ತೇನೆ. ಅದು ನಮ್ಮ ಉದ್ಯೋಗ. ಈ ಥರ ಇದ್ದಾಗ ನಾವು ಲವ್ ಕಡೆ ಜಾಸ್ತಿ ಗಮನ ಕೊಡಲ್ಲ. ಯಾಕೆಂತಂದರೆ ಈ ಮುಸುಡಿ ಕಟ್ಕೊಂಡಿನಿ ಅಲ್ಲ, ಈ ಮುಸುಡಿ ಇರ್ಬೇಕಾದ್ರೆ ನಮ್ಗೆ ಇನ್ಯಾವ ಮುಸುಡಿನೂ ಬೇಡ, ನಮಗೇನೋ ನಮಗಿದೆ ಸಾಕು. ಈ ಲೈಫೇ ಊಟ ಮಾಡೋದ್ವಾ, ಈಗ ಏನೋ ಜೀವನ ಅಷ್ಟೋ ಇಷ್ಟ ತಡ್ಕೊ ಹೋಯ್ತಾ ಇದಾವಂತ ಅಷ್ಟೇ, ಇನ್ನೇನಿಲ್ಲ. ನೀನು ಮುಸುಡಿ ನಾನಾಗತ್ತು ಕಟ್ಕೊಂಡೇನೆ. ಸುಮ್ನಿರಪ್ಪ, ಕೊಳ್ಬೇಡ, ಸುಮ್ನಿರಪ್ಪ. ತಪ್ಪು ಮಾಡ್ಬಿಟ್ನ ಇವ್ರು ಕಟ್ಕೊಂಡಿ, ನಾನು ಕಟ್ಕೊಬಾರ್ದಾಯ್ತು. ಆಯ್ತು, ಸಮಾಧಾನ ಮಾಡ್ಕಪ್ಪ ನೀನು. ಸಮಾಧಾನ ನನಗೂ ಹಂಗೆ ಅನ್ನಿಸ್ತದೆ ಕಣಪ್ಪ, ಈ ಮುಸುಡಿ ಕಟ್ಕೊಬಾರ್ದಾಯ್ತು ಅಂತ. ಸಮಾಧಾನ ಮಾಡ್ಕೊ, ಅಳ್ಬೇಡ. ಇಲ್ಲ ಖರ್ಚಿಪ್ಪಿಲ್ಲ, ಸಮಾಧಾನ ಮಾಡ್ಕೊ, ಸಮಾಧಾನ. ನೋಡ ನಮ್ಮ ಐದ್ನಂತದುವೆ ಇವಳು ಯಾಕೆ ಕಟ್ಕೊಂಡಿ ಅಂತ ಏನ್ ಮಾಡಿರಿ ಅವತ್ತು ಕಟ್ಕೊಬಿಟ್ಟೆ. ಮತ್ತೊಮ್ಮೆ ಮಗದೊಮ್ಮೆ ಪ್ರೇಮಿಗಳಿಗೆ ಲವರ್ಸ್ ಡೇ, ವ್ಯಾಲೆಂಟೈನ್ಸ್ ಡೇ ಅಂತ ಏನು ಆಯಿತು ಇವತ್ತು ಎಲ್ಲ ಜನಗಳು ಕರೀತಾರೋ ಅವರೆಲ್ಲರಿಗೂ ಒಳ್ಳೇದಾಗಲಿ. ಒಳ್ಳೆಯವ್ರಿಗೆ ಒಳ್ಳೇದಾಗಲಿ, ಕೆಟ್ಟವ್ರಿಗೂ ಒಳ್ಳೇದಾಗಲಿ. ಏನೋ ಅದು ನಿಮ್ಮ ಆ ಏಜಲ್ಲಿ ಎಲ್ಲದು ಯಾರೋ ಯಾವ ತಂದೆ ತಾಯಿ ಎಷ್ಟೇ ಬುದ್ಧಿ ಹೇಳಿದ್ರು, ಚಿನ್ನದ ಸ್ಪೂನಲ್ಲಿ ಅನ್ನವ ತಿನ್ಸಿದ್ರು, ಚಿಂದಂತ ಮಾತಾಡಿದ್ರು, ಆ ಏಜಲ್ಲಿ ಯಾರು ಏನು ಮಾಡಬೇಕು ಅದನ್ನೇ ಮಾಡೋದು. ಅದನ್ನು ಯಾರಿಂದಲೂ ತಪ್ಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋಕ್ಕೆ, ಇವೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.